ಯುದ್ಧದ ನಡುವಲ್ಲೇ ಆಟ ಕೆಡಿಸೋದಕ್ಕೆ ಪಾಕಿಸ್ತಾನ ಮುಂದಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಇದೆ. ಕಾರಣ ಪಾಕಿಸ್ತಾನ ಹಲವು ಮುಸ್ಲಿಂ ರಾಷ್ಟ್ರಗಳ ಜೊತೆಗೆ ಮಾತುಕತೆಯನ್ನು ನಡೆಸೋದರ ಮೂಲಕ ಅಮೆರಿಕ ಹಾಗೂ ಇರಾನ್ ಮಧ್ಯೆ ನಾವು ಸಂಧಾನ ಮಾಡಿಸ್ತೀವಿ ಅಂತಿದ್ದಾರೆ. ಬಟ್ ಅವ್ರ ಲೆಕ್ಕಾಚಾರ ಬೇರೆನೇ ಇದೆ ಅನ್ನೋ ಒಂದು ಅಂದಾಜು. ಎರಡನೇದಾಗಿ ಇಸ್ರೇಲ್ ಹೊಸದೊಂದು ಶಪಥವನ್ನೇ ಮಾಡಿದೆ ಇರಾನ್ ವಿರುದ್ಧ. ಅವರನ್ನು ಮುಗಿಸೇ ಬಿಡ್ತೀವಿ ಅಂತ ಶಪಥ ಮಾಡಿದ್ದಾರೆ. ಹಾಗಾದರೆ ಸಂಧಾನ ನಿಜಕ್ಕೂ ಸಾಧ್ಯ ಇದೆಯಾ? ಸಂಧಾನದ ಪ್ರಯತ್ನಗಳು ಯಾವ ಹಂತದಲ್ಲಿದೆ? ಡೀಟೇಲ್ಸ್ ಇದೆ ನೋಡೋಣ. ಮಧ್ಯಪ್ರಾಚ್ಯ ಸಂಘರ್ಷಕ್ಕೆ 31 ದಿನಗಳು ಭರ್ತಿ. ಅಮೆರಿಕದ ವಿಮಾನ ಹೊಡೆದುರುಳಿಸಿದ ಇರಾನ್. ಅಮೆರಿಕ ಮತ್ತು ಇಸ್ರೇಲ್ ಮೇಲೆ ಇರಾನ್ ದಾಳಿ ಮುಂದುವರೆಸಿದೆ. ಸೌದಿ ಅರೇಬಿಯಾದಲ್ಲಿ ಅಮೆರಿಕದ ಮಿಲಿಟರಿಯ ವಾಯುಗಾಮಿ ಎಚ್ಚರಿಕೆ ಮತ್ತು ನಿಯಂತ್ರಣ ವ್ಯವಸ್ಥೆ ವಿಮಾನವನ್ನ ನಾಶಪಡಿಸಿರುವುದಾಗಿ ಟೆಹರಾನ್ ಹೇಳಿಕೊಂಡಿದೆ. ಅಲ್ ಖಾಜ್ನಲ್ಲಿರುವ ಪ್ರಿನ್ಸ್ ಸುಲ್ತಾನ್ ವಾಯುನೆಲೆಯಲ್ಲಿ ದಾಳಿ ಮಾಡುವ ಮೂಲಕ ಈ ವಿಮಾನ ನಾಶಪಡಿಸಿದೆ. ಫೆಬ್ರವರಿ 28ರಂದು ಸಂಘರ್ಷ ಪ್ರಾರಂಭವಾದಾಗಿನಿಂದ ಇರಾನ್ F-35 5ನೇ ತಲೆಮಾರಿನ ಸ್ಟೆಲ್ತ್ ಫೈಟರ್ ಜೆಟ್ ಸೇರಿದಂತೆ ಹಲವಾರು ಅಮೆರಿಕ ಜೆಟ್ಗಳಿಗೆ ಹಾನಿ ಮಾಡಿರುವುದಾಗಿ ಹೇಳಿಕೊಂಡಿದೆ. ಇರಾನ್ F-35ಗೆ ಹಾನಿ ಮಾಡುವ ವಿಡಿಯೋವನ್ನು ಸಹ ಬಿಡುಗಡೆ ಮಾಡಿದೆ. ಜೋರ್ಡಾನ್ನ ಅಮೆರಿಕದ ಸೇನಾ ನೆಲೆ ಮೇಲೆ ಅಟ್ಯಾಕ್. ವಾಯುನೆಲೆ, ಮಿಲಿಟರಿ ಸ್ಥಳಗಳನ್ನ ಗುರಿಯಾಗಿಸಿ ದಾಳಿ. ಜೋರ್ಡಾನ್ನಲ್ಲಿ ನೆಲೆಗೊಂಡಿರುವ ಅಮೆರಿಕದ ಪಡೆಗಳನ್ನ ಗುರಿಯಾಗಿಸಿಕೊಂಡು ಇರಾನ್ ದಾಳಿ ನಡೆಸಿದೆ. ಅಜ್ರಾಕ್ನಲ್ಲಿ ಇರುವ ಮುವಾಫಾಕ್ ಸಾಲ್ಟಿ ವಾಯುನೆಲೆ ಮತ್ತು ಮಿಲಿಟರಿ ಸ್ಥಳಗಳನ್ನ ಗುರಿಯಾಗಿಸಿ ಇರಾನ್ ವಿರುದ್ಧ ವೈಮಾನಿಕ ದಾಳಿ ಮಾಡಿದೆ. ಇದರ ಜೊತೆಗೆ ಕತಾರ್ ಮೇಲೂ ದಾಳಿ ನಡೆಸಿದ್ದು, ದಾಳಿಯನ್ನ ಕತಾರ್ ಭದ್ರತಾ ಪಡೆಗಳು ವಿಫಲಗೊಳಿಸಿವೆ ಎಂದು ಕತಾರ್ ರಕ್ಷಣಾ ಸಚಿವಾಲಯ ತಿಳಿಸಿದೆ. ಇಸ್ರೇಲ್ ರಾಸಾಯನಿಕ ಕಾರ್ಖಾನೆ ಮೇಲೆ ದಾಳಿ. ಇಸ್ರೇಲ್ ಅಮೆರಿಕನ್ ಶಿಕ್ಷಣ ಸಂಸ್ಥೆಗಳಿಗೆ ದಾಳಿ ಎಚ್ಚರಿಕೆ. ದಕ್ಷಿಣ ಇಸ್ರೇಲ್ನಲ್ಲಿರುವ ರಾಸಾಯನಿಕ ಸ್ಥಾವರಕ್ಕೆ ಇರಾನಿನ ಕ್ಷಿಪಣಿ ಅಪ್ಪಳಿಸಿದೆ. ಅಪಾಯಕಾರಿ ಸೋರಿಕೆಯ ಭೀತಿ ಹಿನ್ನೆಲೆ ಹತ್ತಿರದ ನಿವಾಸಿಗಳು ಮನೆಯೊಳಗೆ ಇರುವಂತೆ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ನಿಯೋಟ್ ಹೋವಾನ್ ಕೈಗಾರಿಕಾ ಪ್ರದೇಶವು ಬೆರ್ಷೇಬಾ ನಗರದಿಂದ 9 ಕಿಲೋಮೀಟರ್ ದಕ್ಷಿಣದಲ್ಲಿದೆ. ದಾಳಿಯಲ್ಲಿ ಒಬ್ಬರು ಗಾಯಗೊಂಡಿದ್ದಾರೆ ಎಂದು ತುರ್ತು ಸೇವೆಗಳು ತಿಳಿಸಿವೆ. ಇರಾನ್ನ IRGC ಇಸ್ರೇಲಿ ವಿಶ್ವವಿದ್ಯಾಲಯಗಳು ಮತ್ತು ಮಧ್ಯಪ್ರಾಚ್ಯದಲ್ಲಿರುವ ಅಮೆರಿಕನ್ ವಿಶ್ವವಿದ್ಯಾಲಯಗಳನ್ನ ಗುರಿಯಾಗಿಸುವ ಬಗ್ಗೆ ಯೋಚಿಸುತ್ತಿದೆ ಎಂದು ಹೇಳಿದೆ. ಅಮೆರಿಕ ಸರ್ಕಾರವು ಈ ಪ್ರದೇಶದ ತನ್ನ ವಿಶ್ವವಿದ್ಯಾಲಯಗಳನ್ನ ಉಳಿಸಲು ಬಯಸಿದ್ರೆ ಇರಾನಿನ ವಿಶ್ವವಿದ್ಯಾಲಯಗಳ ಮೇಲಿನ ಬಾಂಬ್ ದಾಳಿಯನ್ನ ಅಧಿಕೃತ ಹೇಳಿಕೆಯಲ್ಲಿ ಖಂಡಿಸಬೇಕು ಎಂದು ತಿಳಿಸಿದೆ. ಇರಾನ್ ಬೆದರಿಕೆಗೆ ತಿರುಗೇಟು ನೀಡಿದ ಇಸ್ರೇಲ್. ಸಂಘರ್ಷದ ನಡುವೆ ಪಾಕಿಸ್ತಾನದಲ್ಲಿ ಶಾಂತಿ ಮಾತುಕತೆ. ಇರಾನ್ ಬೆದರಿಕೆಗೆ ಇಸ್ರೇಲ್ ತಿರುಗೇಟು ನೀಡಿದೆ. ಇಸ್ರೇಲ್ ರಕ್ಷಣಾ ಪಡೆಗಳು ಇರಾನ್ನ ಪ್ರಮುಖ ಆದ್ಯತೆ ಗುರಿಗಳ ಮೇಲೆ ದಾಳಿ ಮಾಡಲು ಯೋಚಿಸುತ್ತಿದ್ದು, ಶಸ್ತ್ರಾಸ್ತ್ರಗಳ ಉತ್ಪಾದನೆ, ಪರಮಾಣು ಕಮಾಂಡ್ ಮತ್ತು ನಿಯಂತ್ರಣ ಕೇಂದ್ರಗಳು ಮತ್ತು ಮುಂತಾದವುಗಳ ಮೇಲೆ ದಾಳಿ ಮಾಡಬಹುದು ಎಂದು ಅಂತಾರಾಷ್ಟ್ರೀಯ ವಕ್ತಾರ ನಾದವ್ ಶೋಶಾನಿ ಹೇಳಿದ್ದಾರೆ. ಈ ಸಂಘರ್ಷದ ನಡುವೆ ಪಾಕಿಸ್ತಾನ ಮಾತುಕತೆ ಪ್ರಯತ್ನ ಮುಂದುವರೆಸಿದೆ. ಸೌದಿ ಅರೇಬಿಯಾ, ಈಜಿಪ್ಟ್, ಟರ್ಕಿ ಮತ್ತು ಪಾಕಿಸ್ತಾನದ ವಿದೇಶಾಂಗ ಸಚಿವರು ನಿನ್ನೆ ಇಸ್ಲಾಮಾಬಾದ್ನಲ್ಲಿ ಸಮಾಲೋಚನೆ ನಡೆಸಿದ್ರು. ಮಧ್ಯಪ್ರಾಚ್ಯ ಪ್ರದೇಶದಲ್ಲಿ ಅಸ್ಥಿರತೆ ಉಂಟುಮಾಡಿರುವ ಮತ್ತು ತೀವ್ರ ಜಾಗತಿಕ ಆರ್ಥಿಕ ಅಡಚಣೆಗಳಿಗೆ ಕಾರಣವಾಗಿರುವ ನಡೆಯುತ್ತಿರುವ ಯುದ್ಧವನ್ನ ಶಮನಗೊಳಿಸುವ ಮಾರ್ಗವನ್ನ ಕಂಡುಕೊಳ್ಳುವ ಸಲುವಾಗಿ ಅವರು ಮಾತುಕತೆ ನಡೆಸಿದ್ರು. ಈ ನಡುವೆ ಪಾಕಿಸ್ತಾನದ ಧ್ವಜ ಹೊಂದಿರುವ 20 ಹಡಗುಗಳಿಗೆ ಹಾರ್ಮುಜ್ ಜಲಸಂಧಿಯ ಮೂಲಕ ಪ್ರಯಾಣಿಸಲು ಇರಾನ್ ಅನುಮತಿಸಿರುವುದಾಗಿ ಪಾಕಿಸ್ತಾನದ ವಿದೇಶಾಂಗ ಸಚಿವ ಇಶಾಕ್ ದಾರ್ ಹೇಳಿದ್ದಾರೆ. ಭಾರತದತ್ತ ಮತ್ತೆರಡು LPG ತುಂಬಿದ ಹಡಗು. 94,000 ಟನ್ ಪೆಟ್ರೋಲಿಯಂ ಅನಿಲ ಹೊತ್ತ ಬೋಟ್. ಈ ನಡುವೆ ಭಾರತದ ಧ್ವಜ ಹೊಂದಿರುವ 2 LPG ಹಡಗುಗಳು ಸುರಕ್ಷಿತವಾಗಿ ಹೋರ್ಮುಜ್ ಜಲಸಂಧಿ ದಾಟಿವೆ ಎಂದು ಅಧಿಕೃತ ಹೇಳಿಕೆ ತಿಳಿಸಿದೆ. BWTYR ಮತ್ತು BWELM ಹಡಗುಗಳು 94,000 ಟನ್ ದ್ರವೀಕೃತ ಪೆಟ್ರೋಲಿಯಂ ಅನಿಲವನ್ನ ಹೊತ್ತು ಬರುತ್ತಿವೆ. BWTYR ಹಡಗು ನಾಳೆ ಮುಂಬೈಗೆ ಬರುವ ನಿರೀಕ್ಷೆ ಇದೆ. BWELM ಹಡಗು ನವಮಂಗಳೂರಿಗೆ ಏಪ್ರಿಲ್ 1ರಂದು ಬರಬಹುದು ಎಂದು ತಿಳಿಸಿದೆ. ಶಬ್ಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.